ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಜನರೇ, ದೇವಭಕ್ತರೇ, ನಮ್ಮ ಕರ್ತನು ಲೋಕರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಮತ್ತೊಂದು ದಿನದಲ್ಲಿ ನಿಮ್ಮನ್ನು ಈ ವಿಡಿಯೋ ಮೂಲಕವಾಗಿ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಅನುದಿನವೂ ನೀವು ವಾಕ್ಯಗಳನ್ನು ಕೇಳಿ ಬಲಗೊಳ್ಳುತ್ತಾ ಇದ್ದೀರಾ. ಈ ಲೋಕಯಾತ್ರೆಯಲ್ಲಿ ದೇವರ ಮಾತುಗಳೇ ನಮಗೆ ಬಲ, ಆದರಣೆ, ಸಾಂತ್ವನ, ಧೈರ್ಯ. ಪ್ರಿಯರೇ, ಪ್ರತಿನಿತ್ಯ ನಾವು ಬರುವಾಗ ಹೊಸ ಹೊಸ ವಿಷಯಗಳ ಮೂಲಕವಾಗಿ ದೇವರು ಮಾತನಾಡುತ್ತಾರೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬುತ್ತಾ ದೇವರ ವಾಕ್ಯ ಭಾಗಕ್ಕೆ ಹೋಗೋಣ. ಇನ್ನೇನು ಪ್ರಪಂಚದಲ್ಲೆಲ್ಲ ಸಡಗರ, ಸಂಭ್ರಮ, ಎಲ್ಲಿ ನೋದರೂ ಬೆಳಕುಗಳು, ನಕ್ಷತ್ರಗಳು, ಕ್ರಿಸ್ಮಸ್ ಟ್ರೀಗಳು, ಕ್ಯಾರಲ್ ಸಿಂಗಿಂಗ್ಗಳು, ಹಬ್ಬದ ವಾತಾವರಣ ಬರ್ತಾ ಇದೆ, ಬಂದೇ ಬಿಟ್ಟಿದೆ. ಆದರೆ ದೇವರ ಆತ್ಮನು ಕೆಲವು ದಿನಗಳ ಹಿಂದೆ ನನ್ನ ಹೃದಯದಲ್ಲಿಟ್ಟಂಥ ಒಂದು ಆಲೋಚನೆ, ನಿಜವಾದ ಕ್ರಿಸ್ಮಸ್ ಯಾವುದು? ನಿಜವಾದ ಕ್ರಿಸ್ಮಸ್ನ ಅರ್ಥವೇನು? ಅದು ತಿಳಿದುಕೊಳ್ಳಬೇಕಾಗಿರುವುದು ಪ್ರತಿಯೊಂದು ಕ್ರೈಸ್ತರ ಆದ್ಯತೆಯಾಗಿದೆ. ಸಾಧಾರಣವಾಗಿ ನಾನು ಆಡಂಬರ ಹಬ್ಬದ ಪದ್ಧತಿ ಆಚರಣೆಯನ್ನು ಇಷ್ಟಪಡುವುದಿಲ್ಲ. ಆದರೆ ಇದೊಂದು ನಮಗೆ ದೇವರು ಕೊಟ್ಟಿರುವ ಅವಕಾಶ. ಇದನ್ನು ನಾವು ಅರಿತು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಹಾಗಾದರೆ ಈ ದಿನ ನಿಜವಾದ ಕ್ರೈಸ್ಮಸ್ ಎಂದರೇನು ಅನ್ನುವಂಥದ್ರ ಕುರಿತು ಕೆಲವು ವಾಕ್ಯಗಳನ್ನು, ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ. ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ನೋಡುತ್ತಾ ಇದ್ದೇವೆ. ಹಾಲೆಲೂಯಾ. ಪ್ರಿಯ ದೇವಜನವೇ, ಈ ವಾಕ್ಯವನ್ನು ನೀವು ಗಮನಿಸುವಾಗ ಕ್ರಿಸ್ಮಸ್ ಅಂದರೆ ಏನಪ್ಪ ಎನ್ನುವಾಗ ಮೊದಲನೆಯದು ಪ್ರೀತಿ. ಹೌದು, ಅನೇಕ ಜನರು ಈ ಪ್ರೀತಿ ರಹಿತವಾದಂಥ ಹಬ್ಬ ಆಚರಣೆಯನ್ನು ಮಾಡುತ್ತಾರೆ. ಆದರೆ ಈ ಹಬ್ಬಕ್ಕೆ ಪುನಾದಿ, ಇಲ್ಲವೇ ಈ ಒಂದು ವಿಚಾರಕ್ಕೆ, ಸೆಲೆಬ್ರೇಷನ್ಗೆ ಪುನಾದಿ ದೇವರ ಪ್ರೀತಿ. ಆ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ಸುಮ್ಮನೆ ಯಾವುದೋ ಒಂದು ಪದ್ಧತಿಯ ರೂಪದಲ್ಲಿ ಆಚರಣೆಗಳನ್ನು ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನನ್ನ ಸಹೋದರಿ ಸಹೋದರ, ದೇವಜನರೇ, ದೇವರು ನಿಮ್ಮನ್ನು, ದೇವರು ನನ್ನನ್ನು ಪ್ರೀತಿಸುತ್ತಾನೆ. ಅದು ಬಹಳ ಮುಖ್ಯ. ಆದರೆ ಅನೇಕ ಜನರು ಈ ಕ್ರಿಸ್ಮಸ್ ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಕ್ರೈಸ್ಟ್ ಪ್ಲಸ್ ಮಾಸ್ ಅಂತೇಳಿ. ಅಂದರೆ ಕ್ರಿಸ್ತನನ್ನು ಸಂಭ್ರಮಿಸುವುದೇ, ಕ್ರಿಸ್ತನಲ್ಲಿ ಸಂಭ್ರಮಿಸುವುದೇ ಕ್ರಿಸ್ಮಸ್. ಆದರೆ ಅನೇಕರು ಕ್ರೈಸ್ತನ್ನು ತೆಗೆದುಬಿಟ್ಟು ಎಕ್ಸ್ ಮಾಸ್ ಅಂತ ಮಾಡ್ತಾ ಇರ್ತಾರೆ. ಎಕ್ಸ್ ಮಾಸ್ ಅಂದರೆ ಮುಗಿದೋಗಿರೋ ಕತೆ ಅನ್ನೋ ರೀತಿಯಲ್ಲಿ. ಆದರೆ ಅನೇಕರು ಕ್ರೈಸ್ಟ್ ಹೆಸರನ್ನು ಉಚ್ಚಾರಣೆ ಮಾಡಲಿಕ್ಕಾಗದೆ, ಆತನ ಹೆಸರನ್ನು ಎತ್ತಕ್ಕಾಗದೆ ಬರೀ ಮಾಸನ್ನು ತಿನ್ನುವುದು, ಕುಡಿಯುವುದು, ಮಜಾ ಮಾಡುವುದು. ಆಗಲೇ ಏನು ಕ್ರಿಸ್ಮಸ್, ಯೇಸು ಸ್ವಾಮಿ ಬಂದು 2000 ವರ್ಷ ಆಗಿದೆ, ಇನ್ನೇನಪ್ಪ ನಮಗೆ ಖುಷಿಯೋ ಖುಷಿ ಅಂತ ಹೋಗುವುದಲ್ಲ. ಈ ದಿನವೂ ನಮಗೋಸ್ಕರವಾಗಿ ದೇವರು ಜನಿಸಿದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ದೇವರು ನನ್ನನ್ನು ಪ್ರೀತಿ ಮಾಡಿ ಪಾಪಿಯಾದ ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಮಹಿಮಾ ಸ್ಥಾನವನ್ನು ತ್ಯಜಿಸಿ ಭುವಿಗೆ ಬಂದನಲ್ಲವಾ ಎನ್ನುವುದಕ್ಕಾಗಿ ದೇವರ ಮಹಾಪ್ರೀತಿಯನ್ನು ಸ್ಮರಿಸುವಂಥದ್ದು ಆಗಿರಬೇಕು. ಅದಕ್ಕಾಗಿ ಖುಷಿಪಟ್ಟು ಎಂಜಾಯ್ ಮಾಡುವುದಲ್ಲ, ಬದಲಾಗಿ ಆ ಪ್ರೀತಿಯನ್ನು ಸ್ಮರಿಸಿ ಈ ಪ್ರೀತಿ ಇನ್ನೂ ಅನೇಕರಿಗೆ ಸಂಧಿಸಿ ಮುಟ್ಟಿಸಲ್ಪಡುವಂತೆ ಪ್ರಯಾಸ ಪಡುವಂಥವರು ನಾವಾಗಿರಬೇಕು. ಇದೇ ವಾಕ್ಯದಲ್ಲಿ ಎರಡನೆಯ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ.
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂದು ಹೇಳುತ್ತದೆ. ಎರಡನೇದು ಕೊಡುವಂಥದ್ದರ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಒಂದನೇದು ಲವಿಂಗ್, ಎರಡನೇದು ಗಿವಿಂಗ್ ಅಂತ ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ನೀವು ಯಾರಿಗಾದರೂ ಏನನ್ನಾದರೂ ಕೊಡಬೇಕಾದರೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಇರಬೇಕು. ವಿತೌಟ್ ಲವ್ ಯು ಕೆನಾಟ್ ಗಿವ್. ನೀವು ಪ್ರೀತಿ ಇಲ್ಲದೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟರೂ ಅದು ಅರ್ಥರಹಿತವಾಗಿರುತ್ತದೆ. ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದಲೇ ದೇವರು ತನ್ನ ಮಗನಾದ ಯೇಸುವನ್ನು ನಮಗಾಗಿ ಕೊಟ್ಟನು ಎಂದು ಹೇಳುತ್ತಾ ಇದೆ. ಕಳೆದ ದಿನದಲ್ಲಿ ಕೂಡ ನಾನು ಹೇಳಿದೆ, ನಾವು ನಮ್ಮನ್ನೇ ದೇವರಿಗೆ ಕೊಡಬೇಕು, ಸಮರ್ಪಣೆ ಮಾಡಬೇಕು. ಅದು ನಿಜವಾದ ಕ್ರಿಸ್ಮಸ್ ಎಂಬುದು ನಮಗೆ ಗೊತ್ತಾಗ್ತದೆ. ಕ್ರೈಸ್ಟ್ ವಿತೌಟ್ ಕ್ರಿಸ್ಮಸ್ ವೇಸ್ಟ್. ಆದರೆ ಕ್ರೈಸ್ಟ್ ಪ್ಲಸ್ ಮಾಸ್ ಎರಡು ಸೇರಬೇಕು. ಸಂತೋಷಿಸುವುದು ಮಾತ್ರ ಅಲ್ಲ, ಎಂಜಾಯ್ ಮಾಡುವುದಲ್ಲ, ಶಾಪಿಂಗ್ ಮಾಡೋದು, ಬಿರಿಯಾನಿ ಮಾಡೋದು, ಕೇಕ್ ಮಾಡೋದು, ಅದು ಇದು ಮಾಡೋದಲ್ಲ ಮುಖ್ಯ. ಬದಲಾಗಿ ಕ್ರಿಸ್ತನನ್ನು ಒಳಗೊಂಡಂಥ ಅರ್ಥಪೂರ್ಣವಾದಂಥ ಕ್ರಿಸ್ಮಸ್ಸನ್ನು ಆಚರಿಸುವುದು ಬಹಳ ಮುಖ್ಯ. ನಾವು ಮಾಡುವ ಕ್ರಿಸ್ಮಸ್ ಅನೇಕರನ್ನು ಆಕರ್ಷಿಸಬೇಕು, ಅರ್ಥಪೂರ್ಣವಾಗಿರಬೇಕು. ಅನೇಕ ಬಡವರು, ಬಲಹೀನರು, ರೋಗಿಗಳು, ಕಷ್ಟದಲ್ಲಿರುವವರು, ಶತ್ರುಗಳಾಗಿರುವವರು, ನಮ್ಮನ್ನು ವಿರೋಧ ಮಾಡುವವರು, ಅನೇಕರನ್ನು ನಾವು ಪ್ರೀತಿ ಮಾಡುವಂಥ ಪ್ರೀತಿ ನಮ್ಮಲ್ಲಿ ಬರಬೇಕು ದೇವಜನವೇ. ಇವತ್ತಿನ ವಾಕ್ಯ ಇಂಟ್ರೆಸ್ಟ್ ಆಗಿ ಇಲ್ಲದೇ ಇರಬಹುದು ನಿಮಗೆ, ಆದರೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಹೃದಯದಲ್ಲಿ ಕ್ರಿಸ್ತನು ಇರಬೇಕು, ಬರಬೇಕು. ಅದೇ ನಿಜವಾದಂಥ ಕ್ರಿಸ್ಮಸ್ ಆಗಿದೆ. ಸೊ ಫಸ್ಟ್ ಥಿಂಗ್, ಕ್ರಿಸ್ಮಸ್ ಅಂತ ಹೇಳಿದರೆ ಕ್ರಿಸ್ತನನ್ನು ಒಳಗೊಂಡ ಸಂಭ್ರಮ. ಅದು ಲವಿಂಗ್ ಅಂದರೆ ಪ್ರೀತಿಸುವುದು. ಎರಡನೇದು ಗಿವಿಂಗ್ ಅಂದರೆ ಕೊಡುವುದು ಆಗಿದೆ. ದೇವರು ನಮಗಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟಂತೆ ನಾವು ನಮ್ಮನ್ನು ದೇವರಿಗೆ ಕೊಡಬೇಕೆಂಬುದು ಇದರ ಸಮರ್ಪಣೆಯ ಒಂದು ಅರ್ಥವನ್ನು ನಾವು ನೋಡುತ್ತಾ ಇದ್ದೇವೆ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಕ್ರಿಸ್ಮಸ್ ಅಂದರೆ ಬರೀ ಏನು ಆಡಂಬರ ಆರ್ಭಾಟ ಹಬ್ಬ ಅಲ್ಲ, ಇದು ರಕ್ಷಣೆಗೆ ಸಂಬಂಧಪಟ್ಟದ್ದು. ಕ್ರಿಸ್ಮಸ್ ಅಂದರೆ ರಕ್ಷಣೆ. ಪಾಪಿಗಳಾದಂಥ ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವಾದಿದೇವರು ಬಂದನು. ಹಾಲೆಲೂಯ. ಆತನು ದೇವಾದಿದೇವನು ಪಾಪಿಗಳನ್ನು ರಕ್ಷಿಸುವುದಕ್ಕೆ ಬಂದನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಾಲೆಲೂಯ. ಕ್ರಿಸ್ಮಸ್ ಅಂದ್ರೇ ರಕ್ಷಣೆ. ಪ್ರಿಯ ದೇವಜನವೇ, ಕ್ರಿಸ್ಮಸ್ ಈಸ್ ಅಬೌಟ್ ಸಲ್ವೇಷನ್. ಅಂದರೆ ಕ್ರಿಸ್ಮಸ್ ಎಂಬುದು ರಕ್ಷಣೆಯ ಕುರಿತಾಗಿರುವುದು. ನೋಡಿ, ಅನೇಕ ಕಡೆಗಳಲ್ಲಿ ನಾವು ಹೆಚ್ಚು ನಮ್ಮ ಸಮಯಗಳನ್ನು ಕಾರ್ಯಕ್ರಮಗಳಿಗೆ, ಸಡಗರಗಳಿಗೆ, ಸಂಭ್ರಮಗಳಿಗೆ ಕೊಡುತ್ತೇವೆ. ಅದರೊಟ್ಟಿಗೆ ದೇವರ ವಾಕ್ಯ ಇರಬೇಕು, ದೇವರ ಸುವಾರ್ತೆಯ ವಾಕ್ಯ ಇರಬೇಕು, ರಕ್ಷಣೆಯ ಕುರಿತಾದಂಥ ವಾಕ್ಯ ಇರಬೇಕು. ಯಾಕೆ ಯೇಸು ಭುವಿಗೆ ಬಂದನು, ಆತನು ಬಂದು ಏನನ್ನು ಮಾಡಿದನು, ಇದನ್ನು ಬಹಳ ಮುಖ್ಯವಾಗಿ ಅಲ್ಲಿ ಬಂದಿರುವಂಥ ಅನ್ಯರಿಗೂ, ಅಲ್ಲಿ ತಿಳಿಯದ ಜನರಿಗೂ, ನಮಗೂ ಮತ್ತೊಮ್ಮೆ ಮಗದೊಮ್ಮೆ ಮೆಲುಕು ಹಾಕುವಂಥ ಸಂದರ್ಭ ಆಗಿರಬೇಕು. ಕ್ರಿಸ್ಮಸ್ ಎಂಬುದು ತಿನ್ನುವುದು, ಉಣ್ಣುವುದು, ಮಜಾ ಮಾಡಿ ಲೈಟ್ಗಳನ್ನು ಮಾಡಿ ಮಾಡುವುದಲ್ಲ. ಸುವಾರ್ತೆಯನ್ನು, ರಕ್ಷಣೆಯ ವಾರ್ತೆಯನ್ನು ಬೇರೆಯವರಿಗೆ ಮುಟ್ಟಿಸುವಂಥದ್ದಾಗಿದೆ. ನೋಡಿದ್ರ, ಅದಲ್ವಾ ನಿಜವಾದಂಥ ಕ್ರಿಸ್ಮಸ್ ಆಗಿರುವಂಥದ್ದು? ಲವಿಂಗ್, ಗಿವಿಂಗ್, ಸಲ್ವೇಷನ್. ನಾವು ಪ್ರೀತಿ ಮಾಡಿ ರಕ್ಷಣೆಯನ್ನು ಕೊಡುವುದು ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯ. ದೇವಜನವೇ, ನಾವು ನಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ನಾವು ನೋಡುವಾಗ ಕ್ರಿಸ್ಮಸ್ನ ಸಂದರ್ಭದಲ್ಲಿ ದೇವಭಕ್ತರು, ಶೆಪರ್ಡ್ಸ್ ಆಗಿರ್ಬೋದು, ಕುರುಬರು, ಜೋಯಿಸರು ದೇವರಿಗೆ ತಮ್ಮ ಕಾಣಿಕೆಗಳನ್ನು ಸಮರ್ಪಿಸಿದರು ಅಂತ ನೋಡುತ್ತಾ ಇದ್ದೇವೆ. ಅಂದರೆ ಕೊಡುವುದು, ಏನು ಕೊಡ್ತಾ ಇದ್ದೀವೋ, ಎಷ್ಟು ಕೊಡ್ತಾ ಇದ್ದೀವೋ ಮುಖ್ಯ ಅಲ್ಲ, ಆದರೆ ಕೊಡುವುದು ಮುಖ್ಯವಾದ ಕಾರ್ಯ.
ಇದೇ ನನ್ನ ಪ್ರಿಯ ದೇವಜನವೇ, ನಾವು ಬಡವರಾದರೂ ನವಶಕ್ತಿಗೆ ಅನುಗುಣವಾಗಿ ನಾವು ನಮ್ಮನ್ನು ಕರ್ತನಿಗೆ ಕೊಡಬೇಕು ಅಲ್ವಾ. ನಮ್ಮ ಶಕ್ತಿಗೆ ಅನುಸಾರವಾಗಿ ದೇವರು ಯಾವತ್ತೂ ಇದು ಮಾಡೋದಿಲ್ಲ. ನೋಡಿ, ಬಡ ವಿಧವೆಯ ಕಾಣಿಕೆಯನ್ನು ದೇವರು ಲೆಕ್ಕ ಹಾಕಿ ಅದು ಎಷ್ಟು ಬೆಲೆ ಬಾಳುವುದಂತ ನೋಡಲಿಲ್ಲ. ಆಕೆ ತನ್ನ ಜೀವನವನ್ನೇ ಮಾರಿ ಕೊಟ್ಟಿದ್ದಾಳೆ, ಜೀವಿತವನ್ನೇ ಕೊಟ್ಟುಬಿಟ್ಟಿದ್ದಾಳೆ ಅಂತ ಹೇಳಿದರು. ತನ್ನಲ್ಲಿರುವ ಕಾಣಿಕೆಯನ್ನು ಕೊಟ್ಟಿದ್ದು ಅಂದರೆ ನಾನು ಹೇಳ್ತಾ ಇರೋದು ಕಾಣಿಕೆ ಬಗ್ಗೆ ಅಲ್ಲ, ನಮ್ಮನ್ನು ಹಾಗೆ ಎಲ್ಲಿದ್ದೀವೋ ಅಲ್ಲಿಂದಲೇ ಕರ್ತನಿಗೆ ಸಮರ್ಪಣೆ ಮಾಡುವಂಥದ್ದು ಬಹಳ ಮುಖ್ಯ. ದೇವರು ನಮಗೆ ಮಾಡಿದ ಹಾಗೆ ನಾವು ಹಿಂತಿರುಗಿ ಕರ್ತನಿಗೆ ಮಾಡುವಂಥದ್ದೇ ಕ್ರಿಸ್ಮಸ್ನ ಒಂದು ಭಾಗ. ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ಹಾಗಾದರೆ ನಾವು ನಮ್ಮನ್ನು ತ್ಯಾಗ ಮಾಡಿಕೊಂಡು ನಾವು ದೇವರಿಗಾಗಿ ಕೆಲವು ಕಾರ್ಯಗಳನ್ನು ಮಾಡಬೇಕಲ್ವ. ಏನು ಮಾಡ್ತಾ ಇದ್ದೀರಾ? ಕಳೆದ ಕ್ರಿಸ್ಮಸ್ಸಿಂದ ಈ ಕ್ರಿಸ್ಮಸ್ವರೆಗೂ ಕರ್ತನಿಗಾಗಿ ಏನು ಮಾಡಿದ್ದೀರಾ ಎಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದೇ ಕ್ರಿಸ್ಮಸ್ ಆಗಿದೆ. ಅರ್ಥ ಆಯ್ತಲ್ವ? ಲವಿಂಗ್, ಗಿವಿಂಗ್, ಸಲ್ವೇಷನ್, ಇದನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ನಾಲ್ಕನೇದಾಗಿ ಕ್ರಿಸ್ಮಸ್ ಈಸ್ ಅಬೌಟ್ ರಿಕನ್ಸಿಲಿಯೇಷನ್ ಅಂತ ಹೇಳ್ತಾರೆ. ಕ್ರಿಸ್ಮಸ್ ಎಂಬುದು ದೇವರ ಮನುಷ್ಯರ ಮಧ್ಯದ ಸಂಧಾನ. ಇದೇನಿದು ಸಂಧಾನ? ನಮಗೂ ದೇವರಿಗೇನಾದರೂ ಜಗಳನ? ಖಂಡಿತ. ಪಾಪ ಮಾಡಿ ನಾವು ದೇವರಿಂದ ದೂರವಾಗಿ ಹೋಗ್ಬಿಟ್ಟಿದ್ದೇವೆ. ಪಾಪ ಮಾಡಿ ದೇವರಿಂದ ದೂರವಾಗಿಬಿಟ್ಟಿದ್ದೇವೆ. ಆ ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆಂದು ದೇವರ ವಾಕ್ಯ ಹೇಳುತ್ತದೆ. ನಾವೆಲ್ಲರೂ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೆವು. ಆದರೆ ಕಳೆದುಕೊಂಡಂಥ ಈ ಮಹಿಮೆಯನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಯಾರು ಪ್ರಯತ್ನ ಮಾಡಿದರೂ ಆಗಲಿಲ್ಲ. ನೋಡಿ, ದೇವರ ಮನುಷ್ಯರ ಮಧ್ಯೆ ಅನೇಕರು ಬಂದರು. ಮೊದಲು ಅರಸರುಗಳು ಬಂದರು, ನಂತರ ನ್ಯಾಯಾಧಿಪತಿಗಳು ಬಂದರು, ಆನಂತರ ಪ್ರವಾದಿಗಳು ಬಂದರು ಅಲ್ವಾ, ಆನಂತರ ಮಹಾಯಾಜಕರು ಬಂದರು, ಆನಂತರ ಶಿಷ್ಯರು ಬಂದರು, ಆನಂತರ ಮಿಷನರಿಗಳು ಬಂದರು, ಆನಂತರ ಪಾಸ್ಟರ್ಗಳು, ಸೇವಕರುಗಳು ಬಂದರು. ಆದರೆ ಇವರು ಯಾರೂ ಕೂಡ ದೇವರೊಟ್ಟಿಗೆ ಸಂಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂಧಾನ ಮಾಡುವುದಕ್ಕಾಗಿ ದೇವರೇ ಮಾನವಧಾರಿಯಾಗಿ ಯೇಸುವಾಗಿ ತನ್ನ ಮಗನಾಗಿ ಬರಬೇಕಾಯಿತು. ಆತನು ತನ್ನ ಮೂಲಕ ದೇವರೊಟ್ಟಿಗೆ ನಮ್ಮನ್ನು ಸಂಧಾನ ಮಾಡುವುದಕ್ಕಾಗಿ ಬಂದನು. ಮುರಿದು ಬಿದ್ದಂಥ ಸಂಬಂಧವನ್ನು ಮತ್ತೆ ಸರಿಪಡಿಸುವುದಕ್ಕೆ, ಕಿತ್ತೋಗಿದ್ದಂಥ ನಮ್ಮ ಸಂಬಂಧವನ್ನು ಸರಿಪಡಿಸುವುದಕ್ಕೆ ಆತನು ಬಂದನು. ಈ ಲೋಕದಲ್ಲಿ ದೇವರ ಮಧ್ಯಸ್ಥಿಕೆ ಇಲ್ಲದೆ ಸಂಬಂಧಗಳು ಉಳಿಯುವುದು ಕಷ್ಟ. ನಮ್ಮಲ್ಲಿ ಅನೇಕರ ಸಂಬಂಧಗಳು ಉಳಿಯಬೇಕಾದರೆ ಯೇಸುವೇ ಕಾರಣ, ಯೇಸುವಿನ ಮಾತುಗಳೇ ಕಾರಣ, ಬೈಬಲ್ನ ಕಾರ್ಯಗಳೇ ಕಾರಣ. ಪ್ರಪಂಚದಾದ್ಯಂತ ಇದರ ವ್ಯಾಲ್ಯೂಗಳು, ಇದರಲ್ಲಿ ಬೋಧಿಸಲ್ಪಟ್ಟ ಬೋಧನೆಗಳು ಬಹಳ ಪ್ರಾಮುಖ್ಯ. ಬೇರೆಯವರೆಲ್ಲ 1, 2, 3, 4 ಮದುವೆ ಮಾಡ್ಕೊಳ್ಬೋದು, ಡಬಲ್ ಮಾಡ್ಕೊಳ್ಬೋದು, ಇಷ್ಟಾನುಸಾರ ಮಾಡಿಕೊಳ್ಬೋದು. ಆದರೆ ಬೈಬಲ್ ಆ ರೀತಿ ಅನುವು ಮಾಡಿಕೊಡೋದಿಲ್ಲ. ಹಳೆ ಒಡಂಬಡಿಕೆ ರೀತಿ ನೀತಿಗಳಲ್ಲಿ ಇತ್ತೇನೋ, ಆದರೆ ಈಗ ದೇವರು ಒಪ್ಪಿಕೊಳ್ಳೋದಿಲ್ಲ. ಅನೈತಿಕತೆಯನ್ನು, ಪ್ರೀತಿ ಮಾಡದೇ ಇರೋದನ್ನು, ವಿಚ್ಛೇದನ ಮಾಡಿಕೊಳ್ಳೋದನ್ನು, ಇದು ಯಾವುದನ್ನು ಬೈಬಲ್ ಒಪ್ಪಿಕೊಳ್ಳೋದಿಲ್ಲ. ಹೌದಲ್ವಾ? ಹೌದು, ದೇವರು ಒಪ್ಪಿಕೊಳ್ಳೋದಿಲ್ಲ, ಬೈಬಲ್ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ಅನೇಕರು ವಿರೋಧ ಮಾಡ್ತಾರೆ. ಕ್ರಿಸ್ಮಸ್ ಅನ್ನೋದು ಕೂಡ, ಇದು ಕ್ರಿಸ್ಮಸ್ ಅಂದರೆ ಏನು? ಹಬ್ಬ ಅಲ್ಲ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಕ್ರಿಸ್ಮಸ್ ಎಂಬುದು ಯೇಸುವಿನ ಜನನ. ಅಂದರೆ ಯೇಸುವಿನ ಜನನದ ಮುಖಾಂತರವಾಗಿ ದೇವರೊಟ್ಟಿಗೆ ನಮ್ಮ ಸಂಬಂಧ ಮತ್ತೆ ಚಿಗುರತೊಡಗಿತು. ಆ ಬ್ರಿಡ್ಜು, ಅಣೆಕಟ್ಟು ಮತ್ತೆ ಕಟ್ಟಲ್ಪಟ್ಟಂತಾಯಿತು. ಆತನು ತನ್ನ ಮಗನನ್ನು ಕಳಿಸಿ ನಮ್ಮ ಸಂಬಂಧವನ್ನು ದೇವರೊಟ್ಟಿಗೆ ಒಂದು ಉತ್ತಮವಾದಂಥ ಮಧ್ಯಸ್ಥಿಕೆಯನ್ನು ಮಾಡಿತು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ. ಇವತ್ತು ನನ್ನ ಪ್ರಿಯ ದೇವಜನವಾದ್ದರಿಂದ ಕ್ರಿಸ್ಮಸ್ ಎಂಬುದು ಬರೀ ಆಚರಣೆ ಹಬ್ಬ ಅಲ್ಲ ಎಂದು ನಾನು ಹೇಳ್ತೇನೆ. ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18 ಮತ್ತು 19ರಲ್ಲಿ, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ.
ಆ ಸಮಾಧಾನ ವಾಕ್ಯವು ಏನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ ಎಂದು ನೋಡುತ್ತಾ ಇದ್ದೇವೆ. ಈ ವಾಕ್ಯವನ್ನು ನೀವು ಗಮನಿಸಿದರೆ, ನಮ್ಮನ್ನು ದೇವರನ್ನು ಮಧ್ಯಸ್ಥಿಕೆಯಲ್ಲಿ ಸಂಧಾನ ಇಲ್ಲವೇ ಸಮಾಧಾನ ಪಡಿಸುವುದರ ಕುರಿತಾಗಿ ಪದೇ ಪದೇ ಮಾತನಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ಹೆಚ್ಚು ಕಡಿಮೆ 4 ಸಾರಿ ಈ ಸಮಾಧಾನ ಪಡಿಸುವುದರ ಕುರಿತಾಗಿ ಮಾತನಾಡುವಂಥ ವಾಕ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಖಂಡಿತವಾಗಿಯೂ ದೇವರ ಮನುಷ್ಯರ ಮಧ್ಯೆ ಕೆಟ್ಟು ಹೋದಂಥ ಸಂಬಂಧವನ್ನು ಸರಿಪಡಿಸುವುದಕ್ಕಾಗಿ ದೇವಾದಿ ದೇವನು ತಾನು ಮಾನವಧಾರಿಯಾಗಿ ಬಂದನು. ನಾವು ಈ ಕ್ರಿಸ್ಮಸ್ನಲ್ಲಿ ನೆನೆಸಿಕೊಳ್ಳುವಂಥ ವಿಷಯವೇನೆಂದರೆ, ದೇವರೇ, ಮುರಿದು ಬಿದ್ದಂಥ ಸಂಬಂಧವನ್ನು ಮತ್ತೆ ನೀನು ಕಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನಗೂ ದೇವರೇ ನಿನಗೂ ಯಾವ ಸಂಬಂಧವೂ ಇಲ್ಲದೇ ಇದ್ದಾಗ ಯೇಸುವಿನ ರೂಪದಲ್ಲಿ ಮತ್ತೆ ಅದನ್ನು ನೀನು ಪ್ರಾರಂಭಿಸಿದ್ದಿ. ನೋಡಿದ್ರೆ, ಮತ್ತೆ ಪ್ರಾರಂಭಿಸಲಾಯಿತು. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಮಧ್ಯದಲ್ಲಿ 400 ವರ್ಷಗಳು ಇನ್ನು ಮೌನವಾಗಿದ್ದಂಥ ವರ್ಷಗಳು ಕಳೆದು ಹೋದಾಗ, ದಿಢೀರ್ನೆ ದೇವರು ಕಾಲವು ಪರಿಪೂರ್ಣವಾದಾಗ ಈ ಕಾರ್ಯವನ್ನು ಪ್ರಾರಂಭಿಸಿದನೆಂದು ನಾವು ನೋಡುತ್ತಾ ಇದ್ದೇವೆ. ನಂತರವಾಗಿ ಕ್ರಿಸ್ಮಸ್ ಎಂಬುದಾಗಿ ನಾವು ನೋಡುವಾಗ, ಮುರಿದ ಮನಸ್ಸುಳ್ಳವರಿಗೆ ಇದೊಂದು ನಿರೀಕ್ಷೆಯಾಗಿದೆ. ನೋಡಿ, ಲೋಕದಲ್ಲಿ ಅನೇಕರಿಗೆ ಒಂದು ಬೆಲೆಯೇ ಇಲ್ಲ, ಒಂದು ಮರ್ಯಾದೆಯೇ ಇಲ್ಲ. ಆದರೆ ದೇವರು ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಅಂಥ ಮುರಿದ ಮನಸ್ಸುಳ್ಳವರಿಗೆ ದೇವರು ಕೊಡುವಂಥ ಒಂದು ನಿರೀಕ್ಷೆಯೇ ಈ ಕ್ರಿಸ್ಮಸ್ ಎಂಬುದು. ಹೌದಲ್ವಾ? 5ನೇ ಕಾರ್ಯ, ಈ ಮುರಿದ ಮನಸ್ಸುಳ್ಳವರಿಗೆ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂಥದ್ದು ಇದಾಗಿದೆ. ಪ್ರಿಯ ದೇವಜನವೇ, ಅನೇಕರು ಮನಮುರಿದವರು, ಸತ್ಯವನ್ನು ಹುಡುಕುತ್ತಿದ್ದವರು, ಅನೇಕರಿಗೆ ಯೇಸುವಿನ ಜನನ ಒಂದು ಮಾದರಿಯಾಗಿ ಒಂದು ನಿರೀಕ್ಷೆಯನ್ನು ನೆರವೇರಿಸುವುದಾಗಿ ಬಂದಿತು. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನ, ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಯೆಶಾಯನ ಪ್ರವಾದನೆಯ ಗ್ರಂಥ 61ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಹಾಲೆಲೂಯ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ಒಂದನ್ನು ಅರ್ಥ ಮಾಡಿಕೊಳ್ಳಿರಿ. ಈ ನಿಜವಾದ ಅರ್ಥಗಳಿಲ್ಲದ ಕ್ರಿಸ್ಮಸ್ ಅದು ನಿಜವಾದ ಕ್ರಿಸ್ಮಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಸ್ಟಾರ್ ಇಟ್ಟಿದ್ದೀನಿ, ಮನೆಯಲ್ಲಿ ನಾನು ಗಿಡ ಇಟ್ಟಿದ್ದೀನಿ, ನಾನು ಕೇಕ್ ಮಾಡಿದ್ದೀನಿ, ಬಿರಿಯಾನಿ ಮಾಡಿಸಿದ್ದೀನಿ, ಸಭೆಗೆ ಹೋಗಿ ಬರ್ತೀನಿ, ನಾನು ಸಭೆಯಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ತೀನಿ, ಇನ್ನು ಅನೇಕರು ಮೇಕಪ್ ಮಾಡ್ಕೊಳ್ತೀನಿ, ಶಾಪಿಂಗ್ ಮಾಡ್ತೀನಿ, ಡೆಕೋರೇಷನ್ ಮಾಡ್ತೀನಿ, ಹಬ್ಬ ಮಾಡ್ತೀನಿ, ಕ್ಲಬ್ ಡ್ಯಾನ್ಸ್ ಮಾಡ್ತೀನಿ, ಅದು ಇದು. ಕೆಲವರು ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಕೆಲವರಿಗೆಲ್ಲ ಹೊರದೇಶದಲ್ಲೆಲ್ಲ ಅದು ಆ ಥರ ಆಗಿರಬಹುದು. ಆದರೆ ನಮಗೆ ಕ್ರಿಸ್ಮಸ್ ಎಂಬುದು ಇದನ್ನು ತಿಳಿಯಪಡಿಸುವಂಥದ್ದು, ನೆನಪಿಸುವಂಥದ್ದು, ಸಂತೋಷಿಸುವಂಥ ಸಂದರ್ಭವೂ ಆಗಿರಬೇಕು. ಯಾಕೆಂದರೆ ದೇವರು ನಮಗಾಗಿ ಆತನು ಪ್ರೀತಿಯನ್ನು ಕೊಟ್ಟನು. ಈ ಲವಿಂಗ್, ಗಿವಿಂಗ್, ಸಲ್ವೇಷನ್, ರಿಕನ್ಸಿಲಿಯೇಷನ್. ಅನಂತರ ನಾವು ನೋಡುತ್ತಾ ಇದ್ದೇವೆ, ಬ್ರೋಕನ್ ಹಾರ್ಟೆಡ್ಗೆ ಅದು ಒಂದು ಹೋಪ್ ಆಗಿ, ಒಂದು ನಿರೀಕ್ಷೆಯಾಗಿರುವಂಥದ್ದನ್ನು ಕುರಿತು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿ ಇಲ್ಲಿ ನೋಡುವಂಥದ್ದೇನೆಂದರೆ, ಕ್ರಿಸ್ಮಸ್ ಎಂಬುದು ಒಂದು ಮರದ ಕೆಳಗೆ ನಡೆಯುವಂಥದ್ದಲ್ಲ. ಕ್ರಿಸ್ಮಸ್ ಎಂಬುದು ನಮಗಾಗಿ ಮರದ ಮೇಲೆ ತೂಗು ಹಾಕಲ್ಪಡಬೇಕಾದವನ ಕುರಿತಾಗಿ ಪ್ರಾರಂಭ ಎಂದು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದುವರೆಗೆ ಈ ವಾಕ್ಯವನ್ನು ಕೇಳಿಸಿಕೊಂಡಿರುವಂಥ ನಿಮ್ಮ ಹೃದಯದಲ್ಲಿ ಏನು ಅನಿಸಿದೆ? ಪಾಸ್ಟ್ರೇ, ನಾವು ಸಂತೋಷಿಸೋದು ಬೇಡವಾ, ನಾವೇನು ಮಾಡೋದು ಬೇಡವಾ ಅಂತ ನೀವು ಕೇಳಬಹುದು. ನಾನು ಆ ರೀತಿಯಾಗಿ ಹೇಳುತ್ತಾ ಇಲ್ಲ. ಆದರೆ ನಾನು ಹೇಳೋದೇನೆಂದರೆ, ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಅನೇಕರು ಹೇಗೆ ಅಂದುಕೊಳ್ಳುತ್ತಾರೆ ಅಂತ ಹೇಳಿದರೆ,
ಅಪಾರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇರಬಾರದು. ಇದೊಂದು ಅವಕಾಶವಾಗಿ ದೇವರ ನಾಮ ಮಹಿಮೆ ಪಡಿಸುವುದಾಗಿ ನಾವು ನೆನೆಸಿಕೊಳ್ಳುವುದಾಗಿ ಇರಬೇಕೇ ಹೊರತು ಮತ್ತೇನೂ ಅಲ್ಲ. ಹಾಗಾದರೆ ಒಂದು ನಿಜವಾದ ಕ್ರಿಸ್ಮಸನ್ನು ಮಾಡಲಿಕ್ಕೆ ನೀವೆಲ್ಲರೂ ಸಿದ್ಧ ಇದ್ದೀರಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ, ಲೋಕವೆಲ್ಲ, ಪ್ರತಿ ಹಳ್ಳಿ, ಕಾಡು, ಗುಡ್ಡ, ದೇವರೇ ಮರುಭೂಮಿ, ದೇವರೇ ಎಲ್ಲ ಜನರು ವಾಸಿಸುವ ಎಲ್ಲ ಕಡೆಗಳಲ್ಲಿ ದೇವರೇ ಯಾರಾದರೂ ದೇವರೇ ನಿಮ್ಮನ್ನು ನೆನೆಸಿಕೊಳ್ಳುತ್ತಾರಂದರೆ ಅದು ಈ ಸೀಸನಲ್ಲಪ್ಪ. ಎಸ್ ಲಾರ್ಡ್, ಯು ಆರ್ ದ ರೀಸನ್ ಫಾರ್ ದಿಸ್ ಸೀಸನ್. ನೀನು ಕಾರಣ ಈ ಕ್ರಿಸ್ಮಸ್ಗೆ. ನೀನಿಲ್ಲದ ಕ್ರಿಸ್ಮಸ್ ಅಲ್ಲಪ್ಪ. ಕ್ರಿಸ್ಮಸ್ ಅಂದರೆ ಏನು? ನಿಜವಾದ ಕ್ರಿಸ್ಮಸ್ ಅಂದರೆ ಏನೆಂದು ಇವತ್ತು ನಾವು ವಾಕ್ಯದ ಪ್ರಕಾರವಾಗಿ ಕೇಳಿಸಿಕೊಂಡಿದ್ದೇವೆ. ಕ್ರಿಸ್ಮಸ್ ಎಂಬುದು ಲವಿಂಗ್, ಕ್ರಿಸ್ಮಸ್ ಎಂಬುದು ಗಿವಿಂಗ್, ಕ್ರಿಸ್ಮಸ್ ಅಬೌಟ್ ಸಲ್ವೇಷನ್. ಹೌದಪ್ಪ, ಕ್ರಿಸ್ಮಸ್ ಅಬೌಟ್ ರೀಕನ್ಸಿಲಿಯೇಷನ್, ಸಂಧಾನ, ಸಮಾಧಾನ, ರಕ್ಷಣೆಯ ಕುರಿತು, ಕೊಡುವುದರ ಕುರಿತು, ಪ್ರೀತಿಸುವುದರ ಕುರಿತು. ಮತ್ತಪ್ಪ, ಮುರಿದ ಮನಸ್ಸುಳ್ಳವರಿಗೆ ಅದು ನಿರೀಕ್ಷೆಯ ಸಮಯವಾಗಿದೆ. ಎಷ್ಟೋ ಜನರಿಗೆ ನಿರೀಕ್ಷೆ ಇಲ್ಲ. ನಾನು ಹೀಗಾಗೋಗ್ಬಿಟ್ಟಿದ್ದೇನೆ, ನನಗೆ ನಿರೀಕ್ಷೆನೇ ಇಲ್ಲ, ನನ್ನ ಜೀವಿತ ಇಷ್ಟೇ ಎಂದಿದ್ದಾಗ ಮಾನವರ ಪರವಾಗಿ ದೇವರೇ ಆ ಗ್ಯಾಪನ್ನು, ಆ ಒಂದು ದೇವರೇ ಕರ್ತನೆ ಅಣೆಕಟ್ಟಿನೋಪಾದಿಯಲ್ಲಿ, ಆ ಬ್ರಿಡ್ಜೋಪಾದಿಯಲ್ಲಿ ಮಧ್ಯದಲ್ಲಿ ಬಂದು ನಮ್ಮನ್ನು ಕಾಪಾಡಿದ ಕರ್ತನೇ ನಿನಗೆ ಸ್ತೋತ್ರ. ನೀವೇ ಕಾರಣಪ್ಪ. ಎಲ್ಲ ಕರ್ತನೆ ನಮ್ಮ ಸಂತೋಷಕ್ಕೆ ಕಾರಣ ನೀನಾಗಿದ್ದಿ, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈ ಮೊರೆಯನ್ನು ನೀವು ಆಲಿಸಿ ಸುದುತ್ತರವನ್ನು ದಯಪಾಲಿಸಿಕೊಡಿರಿ ಅಪ್ಪ. ಯಾರೆಲ್ಲ ಈ ಸಂದೇಶವನ್ನು ಇದುವರೆಗೂ ಕೇಳಿದ್ದಾರೋ, ಈ ಸಂದೇಶದ ಮೂಲಕ ಅವರ ಹೃದಯದಲ್ಲಿ ಒಂದು ಸಮಾಧಾನ ಉದ್ಭವಿಸಲಿ, ಸಂಧಾನ ಉದ್ಭವಿಸಲಿ, ಸಂತೋಷ ಉದ್ಭವಿಸಲಿ, ಪ್ರೀತಿ ಉದ್ಭವಿಸಲಿ, ಕೊಡುವುದು ಉದ್ಭವಿಸಲಿ ಅಪ್ಪ. ಕರ್ತನೆ, ಒಂದು ನಿರೀಕ್ಷೆ ಉದ್ಭವಿಸಲಿ ಅಪ್ಪ. ಕ್ರಿಸ್ಮಸ್ ಎಂಬುದಾಗಿ ನೀವಿಲ್ಲದೆ ಇರುವಂಥ ಕ್ರಿಸ್ಮಸ್ ನಮಗೆ ಬೇಡ, ನೀವೇ ನಮಗೆ ಪ್ರಾಮುಖ್ಯ ಸ್ವಾಮಿ ಅಪ್ಪ. ಸಡಗರ ಸಂಭ್ರಮ ಒಂದು ದಿನ ಇರ್ತದೆ, ಮತ್ತೊಂದು ದಿನ ಎಲ್ಲ ಹೋಗ್ಬಿಡುತ್ತದೆ, ಆದರೆ ನೀನೇ ನಮಗೆ ಮುಖ್ಯ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಯಾರೆಲ್ಲ ಕರ್ತನೆ ನಿನ್ನ ಪಾದ ಸನ್ನಿಧಿಗೆ ಬಂದು, ಅಪ್ಪ ನನ್ನ ಜೀವಿತದಲ್ಲಿ ಒಂದು ಅರ್ಥಪೂರ್ಣವಾದ ಕ್ರಿಸ್ಮಸ್ ಕೊಡಪ್ಪ, ನಾನು ಕುಟುಂಬವಾಗಿ ಇದನ್ನು ಸಂತೋಷಿಸುವಂತೆ ಸಹಾಯ ಮಾಡಪ್ಪ, ನನ್ನ ಜೀವಿತದಲ್ಲೆಲ್ಲ ನಿನ್ನ ಕೃಪೆಯು ನನಗಿರಲಿಯಪ್ಪ ಎಂದು ಯಾರು ಕೇಳಿಕೊಳ್ಳುತ್ತಾ ಇದ್ದಾರೋ ಅವರೆಲ್ಲರನ್ನ ಆಶೀರ್ವಾದ ಮಾಡಿ ಈ ದಿನವೂ ಆಲಯಗಳಿಗೆ ಹೋಗುವಾಗ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಮಾಡು. ಆಲಯ ಇಲ್ಲದವರು ನಿನ್ನನ್ನು ಸ್ಮರಿಸಿ ಅಬಾದೇವರೇ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಕೃಪೆ ತೋರಿಸಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತನೇ ಸ್ತೋತ್ರ. ಇವರ ಕುಟುಂಬವನ್ನು ಆಶೀರ್ವದಿಸು, ಸಮಾಧಾನದಿಂದ ತುಂಬಿಸು, ಪರಲೋಕದ ಕೃಪೆಗಳಿಂದ ತುಂಬಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.